ಅಂತೂ ಇಂತೂ ಕೆಲ್ಸ ಆಗೋಯ್ತು. ನಾನ್ ಹೇಗ್ ಅನ್ಕೊಂಡಿದ್ನೋ ಹಾಗೆ ಇವ್ರನ್ನ ಅವ್ರ ಹತ್ರ ಕಳ್ಸ್ಕೊಟ್ಟಾಗಿದೆ. ಸರ್, ಈಗ ನಾನು ಹೊರಡುವಂತ ಸಮಯ ಆಗಿದೆ. ಅಮ್ಮ, ನನ್ನ ಕ್ಷಮಿಸ್ಬಿಡು ಅಮ್ಮ. ತುಂಬಾ ಪ್ರೀತಿಯಿಂದ ನನ್ನ ಸಾಕ್ದೆ. ಆದ್ರೆ ಈ ಪ್ರಪಂಚ ನಿಮ್ ತರ ಇಲ್ಲ ಅಮ್ಮ. ನಾನು ಯಾರನ್ನ ಪ್ರೀತಿ ಮಾಡಿದ್ನೋ ಅವರು ಕೂಡ ನನಗೆ ಮೋಸ ಮಾಡ್ಬಿಟ್ರು. ಸಂಜನಾ ನನಗೆ ಮೋಸ ಮಾಡ್ಬಿಟ್ಲು ಅಮ್ಮ. ಈ ಪ್ರಪಂಚ ಕೆಡ್ದು ಕಠೋರವಾದದ್ದು. ಆದ್ರೆ ಈಗ ಸಮಯ ಬಂದಾಗಿದೆ ನನ್ನ ಪುನರ್ಜನ್ಮಕ್ಕೆ, ನನ್ನ ಸೇಡ್ಗೆ. ಸಂಜನಾ, ನೀ ನನಗೆ ಏನೆಲ್ಲ ಮಾಡಿದ್ಯೋ ಯಾವುದು ಸರಿ ಇಲ್ಲ. ನಾನಿವತ್ತು ಈ ಹೆಜ್ಜೆನ ತಗೋತಾ ಇರೋದು ನಿನ್ನ ಕಾರಣದಿಂದಾಗಿ. ಆದ್ರೆ ನೀನು ಅನುಭವಿಸ್ತೀಯಾ, ಇದಕ್ಕೆ ನೀನು ಸರಿಯಾಗಿ ಅನುಭವಿಸ್ತೀಯಾ? ಸಂಜನಾ ಮತ್ತೆ ರಾಹುಲ್ ಇಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಸಂಜನಾ ಒಂದ್ ಒಳ್ಳೆ ಕಂಪ್ನಿನಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ಲು. ಮತ್ತೆ ರಾಹುಲ್ ಒಬ್ಬ ಡಾಕ್ಟರ್ ಆಗಿದ್ದ. 5 ವರ್ಷದ ಸ್ನೇಹದ ನಂತರ ಅವರಿಬ್ರು ಕೂಡ ತಮ್ಮ ಸ್ನೇಹನ ಇನ್ನೂ ಮುಂದುವರಿಸಬೇಕು ಅಂತ ಕಾಯ್ತಾ ಇದ್ರು. ಒಂದ್ ಮಾತು ಹೇಳ್ಬೇಕಾಗಿತ್ತು. ಹಾ, ಹೇಳು. ನಾವ್ ಯಾಕೆ ಲಿವಿಂಗ್ ಅಲ್ಲಿ ಇರಬಾರ್ದು? ಆರ್ ಯು ಶೋರ್? ಹಾ, ಐ ಆಮ್ ಶ್ಯೂರ್. ಇಂಥ ಸುಂದರವಾದ ಹುಡುಗಿನ ಯಾರ್ ತಾನೇ ಬಿಡಕ್ ಇಷ್ಟಪಡ್ತಾರೆ? ರಾಹುಲ್ ಮಾತಿಗೆ ಸಂಜನಾ ಒಪ್ಕೊಂಡಿದ್ಲು. ಅವಳು ಮತ್ತೆ ರಾಹುಲ್ ಇಬ್ರು ಸೇರಿ ಮನೆನ ಹುಡ್ಕೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ರಾಹುಲ್ ಮತ್ತೆ ಸಂಜನಾ ಒಂದ್ ಮನೆನೂ ಕೂಡ ಹುಡ್ಕೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸಂಜನಾ ಮತ್ತೆ ಅವನಿಗೆ ಒಂದು ಒಳ್ಳೆ ಶಾಂತವಾದ ಮನೆ ಬೇಕಾಗಿತ್ತು. ಅಲ್ಲಿ ಈ ಗಲಾಟೆ ಗಜಿಬಿಜಿ ಎಲ್ಲ ಇರ್ಬಾರ್ದು ಅನ್ನೋ ತರ. ರಾಹುಲ್, ನೀನ್ ನಿಜವಾಗ್ಲೂ ಶಿಫ್ಟ್ ಆಗ್ಬೇಕು ಅಂತ ಇದ್ಯಾ? ಹಾ, ಖಂಡಿತ ಕಣೆ. ಇದೆಂತ ಪ್ರಶ್ನೆ? ಅಂದ್ರೆ ನಾನ್ ಯೋಚನೆ ಮಾಡ್ತಾ ಇದ್ದೆ, ನಾವೇನಕ್ಕೆ ಪ್ಲಾನ್ ನ ಡ್ರಾಪ್ ಮಾಡಬಾರ್ದು ಅಂತ. ಆದ್ರೆ ಏನಾಯ್ತು? ಅಯ್ಯೋ, ಆದ್ರೆ ನಮಗೆ ಬೇಕಾಗಿರೋ ಅಂತ ಮನೆ ಸಿಗ್ತಾ ಇಲ್ಲ ಅಲ್ವಾ? ಹಾ, ಸದ್ಯಕ್ಕಾಗಿಲ್ಲ. ಆದ್ರೆ ನಮ್ಮ ಹತ್ರ ಟೈಮ್ ಇದೆ. ನಾವು ಹುಡ್ಕೋಣ ಸಂಜನಾ. ನನಗೇನು ಹಾಗ ಅನ್ಸೋದಿಲ್ಲ. ಅಯ್ಯೋ, ಬೇಜಾರು ಮಾಡ್ಕೋಬೇಡ. ನೋಡು, ಈ ವರ್ಷದ ವ್ಯಾಲೆಂಟೈನ್ಸ್ ಡೇನ ನಾನ್ ನಿನ್ ಜೊತೆ ನಮ್ಮ ಹೊಸ ಮನೇಲಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಮತ್ ನಾನು ಅದನ್ನ ಮಾಡೇ ಮಾಡ್ತೀನಿ. ಓಕೆ. ಅವಾಗ ರಾಹುಲ್ಗೆ ಅವನ್ ಫ್ರೆಂಡಿನ ಫೋನ್ ಬರುತ್ತೆ. ಹೇ ರಾಹುಲ್, ನಾನ್ ಕೇಳ್ಪಟ್ಟೆ ನೀನ್ ಮನೆ ಹುಡುಕ್ತಾ ಇದೀಯಾ ಅಂತ. ಹಾ, ಖಂಡಿತವಾಗ್ಲು. ಗ್ರೇಟ್. ನೀನ್ ಹಾಗಾದ್ರೆ ನನ್ ಮನೆ ಯಾಕೆ ಬಂದ್ ನೋಡ್ಬಾರ್ದು? ಯಾವ್ದೋ ಕೆಲ್ಸದ ಮೇಲೆ ನಾನು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀನಿ. ಮತ್ತೆ ನನಗೆ ದುಡ್ಡಿನ ಅವಶ್ಯಕತೆ ಕೂಡ ತುಂಬಾ ಇದೆ. ನಾನು ಅದಕ್ಕೆ ಮನೆ ಮಾರ್ತಾ ಇದ್ದೀನಿ. ಅಯ್ಯೋ, ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ. ನಾನ್ ನಾಳೆನ ಅಲ್ಲಿಗೆ ಬರ್ತೀನಿ. ರಾಹುಲ್ ಮತ್ತೆ ಸಂಜನಾ ದಿಯಾ ಮನೆನ ನೋಡೋದಿಕ್ಕೆ ಹೊರಟ್ರು. ಮತ್ತವ್ರಿಗೆ ಮನೆ ಇಷ್ಟ ಕೂಡ ಆಯ್ತು. ಅವರಿಬ್ರು ಆ ಮನೆನ ಖರೀದಿ ಮಾಡಿ ಅಲ್ಲಿಗ್ ಬೇಗ ಶಿಫ್ಟ್ ಕೂಡ ಆದ್ರು. ಆ ಮನೆ ತುಂಬಾ ಪ್ರಶಾಂತವಾಗಿ ತುಂಬಾ ಸುಂದರವಾಗಿತ್ತು. ವಾಹ್, ನಮ್ಗಂತೂ ಒಳ್ಳೆ ಮನೆನೇ ಸಿಕ್ತು ಅಲ್ವಾ? ಅಷ್ಟಕ್ಕೂ ಹುಡುಕಿದ್ ಯಾರು ಹೇಳೋ? ಅಯ್ಯೋ, ನೀನಷ್ಟೇ ಹುಡ್ಕಿದ್ದಲ್ಲ, ಹೋಗ್ಲಿ ಬಿಡು. ರಾಹುಲ್ ಮತ್ತೆ ಸಂಜನಾ ಒಬ್ರಿಗೊಬ್ರು ಹೀಗೆ ಮಾತಾಡ್ತಾ ಇದ್ರು. ಅವಾಗ ಡೋರ್ ಬೆಲ್ ರಿಂಗ್ ಆಯ್ತು. ಇಬ್ರು ಗಾಬರಿ ಆದ್ರು. ಇಷ್ಟು ಹೊತ್ತಲ್ಲಿ ಯಾರ್ ಬಂದಿರಬಹುದು ಅಂತ. ರಾಹುಲ್ ಡೋರ್ ತೆಗೆದು ನೋಡಿದಾಗ ಅಲ್ಲೊಂದು ಪಾರ್ಸೆಲ್ ಇತ್ತು. ಸಂಜನಾ ಅದ್ರ ಮೇಲೆ ಅವಳ ಹೆಸರಿದ್ದಿದ್ರಿಂದ ತುಂಬಾ ಕ್ಯೂರಿಯಾಸಿಟಿಯಾಗಿ ಬಾಕ್ಸ್ ತಗೊಂಡ್ಲು. ಆದ್ರೆ ವಿಚಿತ್ರ ಏನಂದ್ರೆ ಆ ಬಾಕ್ಸ್ ಅನ್ನು ಯಾರು ಕಳ್ಸಿದ್ದಾರೆ ಅನ್ನೋ ಅಡ್ರೆಸ್ ಕೂಡ ಅದ್ರ ಮೇಲೆ ಇರ್ಲಿಲ್ಲ. ವಿಚಿತ್ರವಾಗಿದೆ. ಇದನ್ನ ಯಾರು ಕಳ್ಸಿರ್ಬಹುದು? ಖಂಡಿತವಾಗ್ಲೂ ಯಾರೋ ನಿನ್ನ ಇಷ್ಟಪಟ್ಟವನೇ ಇರ್ಬೇಕು. ಏನಾದ್ರೂ ಆಗ್ಲಿ, ಸರಿ ಬಿಡು, ಓಪನ್ ಮಾಡಿ ನೋಡೋಣ. ರಾಹುಲ್ ಮತ್ತೆ ಸಂಜನಾ ಇಬ್ರು ಸೇರಿ ಪಾರ್ಸೆಲ್ನ ಓಪನ್ ಮಾಡಿದ್ರು. ಆಗ ಸಂಜನಾಗೆ ಆಶ್ಚರ್ಯ ಆಗಿತ್ತು. ಅಯ್ಯೋ, ಐಮ್ ಸಾರಿ ಕಣೆ, ಆದ್ರೆ ಪಾರ್ಸಲ್ ಅಲ್ಲಿ ಯಾರು ನೋಡನ್ ಹಾಕಿ ಕಳಿಸ್ತಾರೆ? ಸಾರಿ, ಆದ್ರೆ ಇದು ತುಂಬಾ ವಿಚಿತ್ರವಾಗಿದೆ. ಅದೇನೆ, ಸರಿ ಬಿಡು, ನಾನಿದನ್ನ ಹೆಸಿತೀನಿ. ಅಯ್ಯೋ ಇರು, ಅದನ್ನ ಬಿಸಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಯಾರೋ ಪ್ರೀತಿಯಿಂದ ನಿನಗೆ ಇದನ್ನ ಕಳ್ಸಿರೋದು. ಯಾಕೆ ಬಿಸಾಕ್ತಿಯಾ? ಇದನ್ನ ನಾವು ಮನೇಲಿ ಇಟ್ಕೊಳ್ಳೋಣ, ಶೋ ಪೀಸ್ ತರ. ನಿಜವಾಗ್ಲೂನಾ? ಹಾ, ಸರಿ, ಈಗ ಮಲ್ಕೊಳ್ಳೋಣ ಬಾ. ಬೆಳಿಗ್ಗೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು ತಾನೆ. ರಾತ್ರಿ 3 ಗಂಟೆ ಆಗಿತ್ತು. ರಾಹುಲ್ ಮತ್ತೆ ಸಂಜನಾ ತುಂಬಾ ಗಾಢ ನಿದ್ರೆನಲ್ಲಿದ್ರು. ಮನೆ ಸುತ್ತಮುತ್ತ ತುಂಬಾ ಕತ್ಲೆ ಆವರಿಸಿತ್ತು. ಸಂಜನಾ ತುಂಬಾ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ಲು. ಆಗ ಅವಳ ಕಿವಿ ಹತ್ರ ಏನೋ ಒಂದು ವಿಚಿತ್ರವಾದ ಶಬ್ದ ಕೇಳಿಸ್ದಾಗಾಯ್ತು. ನಿದ್ದೆ ಮತ್ತಲ್ಲೇ ಅವಳ ಕಿವಿ ಹತ್ರ ಕೈ ಹಾಕಿ ದೂರ ತಳ್ಳಿದ್ಲು. ಆದ್ರೆ ಆ ಶಬ್ದ ಮತ್ತೆ ಮತ್ತೆ ಜಾಸ್ತಿ ಕೇಳಿಸ್ತಾ ಇತ್ತು. ಅಯ್ಯೋ ದೇವ್ರೆ, ಇದು ಏನಿದು? ಸಡನ್ ಆಗಿ ಅವಳ ಕೆನ್ನೆ ಮೇಲೆ ಏನೋ ಬಂದು ಕಚ್ಚುದಾಗಾಯ್ತು. ಅವಳು ಕಣ್ಬಿಟ್ಟು ಭಯದಿಂದ ನೋಡ್ದಾಗ, ಈ ನೊಣ ಇಲ್ಲೇನ್ ಮಾಡ್ತಿದೆ?
ಈ ಬಾಟಲ್ ಹೇಗ್ ಹೊಡೆದೋಯ್ತು? ಮೋಸ್ಟ್ಲಿ ಗಾಳಿಯಿಂದ ಬಿದ್ದು ಹೊಡೆದೋಗಿದೆ ಅಂತ ಅನ್ಸುತ್ತೆ. ಸಂಜನಾ ಹೊಡೆದೋಗಿದ್ದ ಬಾಟಲ್ ನ ಪೀಸಸ್ ನ ತೆಗೆಯೋದಿಕ್ ಶುರು ಮಾಡಿದ್ಲು. ಆದ್ರೆ ಅವಾಗ ಅವಳಿಗೆ ಅನ್ನಿಸ್ತು ಮನೆಯಲ್ಲಿ ರಾಹುಲ್ ಒಬ್ನೇ ಅಲ್ಲ, ಬೇರೆ ಯಾರೋ ಇರಬಹುದು ಅಂತ. ಅವಳಿಗೆ ಜೋರಾಗಿ ಎದೆ ಬಡ್ತಾ ಸ್ಟಾರ್ಟ್ ಆಯ್ತು. ಅವಳ ಹಿಂದೆಯಿಂದ ಯಾರೋ ಬರ್ತಾ ಇದಾರೆ ಅಂತ ಅನ್ಸೋದಿಕ್ ಶುರುವಾಯ್ತು. ಅವಳು ಹೊಡೆದೋಗಿದ್ ಗ್ಲಾಸ್ನ ಕೈಗೆ ಎತ್ಕೊಂಡು ಹಿಂದೆ ಬಂದ ವ್ಯಕ್ತಿಗೆ ಅಟ್ಯಾಕ್ ಮಾಡೋದಕ್ಕೆ ಹಿಂದೆ ತಿರುಗಿದ್ಲು. ಹೇ ಇರು. ರಾಹುಲ್ ನೀನಾ? ಹೌದು ನಾನು. ಮತ್ ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನನ್ ಮೇಲೆ ದಾಳಿ ಮಾಡ್ತಿದ್ಯಾ? ಇಲ್ಲ, ಅದು ಯಾರೋ ನನ್ನ ಹಿಂದೆ ಬರ್ತಿದ್ದಾರೆ ಅನ್ನಿಸ್ತು, ಮತ್ತೆ ನನ್ನ ಹತ್ರ ಬರ್ತಿದ್ದಾರೆ ಅನ್ನಿಸ್ತು. ಏನು ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಇಲ್ಲಿ ಕೇವಲ ಇರೋದು ನೀನು ಮತ್ತೆ ನಾನು ಮಾತ್ರ ತಾನೆ. ಇಲ್ಲ ರಾಹುಲ್, ನನಗೆ ನಿಜವಾಗ್ಲೂ ಆ ರೀತಿ ಅನ್ನಿಸ್ತು, ಅದಕ್ಕೆ ನಾನು ಆ ರೀತಿ ಮಾಡ್ದೆ. ಮತ್ತಿಲ್ ನೋಡು, ಬಾಟಲ್ ಕೂಡ ಹೊಡೆದೋಗಿದೆ. ಮತ್ತ ನೊಣ, ಅಯ್ಯೋ ನೊಣ ಎಲ್ಲೋಯ್ತು? ಸಂಜನಾ, ನೀನ್ ಹುಷಾರಾಗಿದ್ಯಾ ತಾನೆ? ಹಾ ರಾಹುಲ್, ನಾನು ಹೇಳ್ದೆ ಅಲ್ವಾ ಇಲ್ಲಿ ಯಾರೋ. ಶ್ಶ್. ನೋಡು, ರಾತ್ರಿ ತುಂಬಾ ತಡವಾಗಿದೆ. ನನಗನ್ಸುತ್ತೆ ನಿನಗೆ ಭ್ರಮೆ ಆಗಿರ್ಬೇಕು. ಮತ್ ನೊಣದ ವಿಷಯ ಬಿಡು, ಅದೆಲ್ಲೋ ಹೋಗಿರುತ್ತೆ ಅನ್ಸುತ್ತೆ. ಅದರಿಂದ ಏನಾಗ್ಬೇಕು? ಬಾ ಮಲ್ಕೊಳ್ಳೋಣ. ರಾಹುಲ್ ಮತ್ತೆ ಸಂಜನಾ ಇಬ್ರು ಕೂಡ ಮತ್ತೆ ಮಲ್ಕೊಂಡ್ರು. ಮಾರನೇ ದಿನ ಸಂಜನಾ ತನ್ನ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಮನೆಗ್ ವಾಪಸ್ ಬಂದಾಗ ಬಾಗ್ಲು ಸ್ವಲ್ಪ ಓಪನ್ ಆಗಿತ್ತು. ಒಳಗಡೆ ತುಂಬಾ ಕತ್ಲ ಆವರಿಸಿತ್ತು. ಬರೀ ಮೇಣದ ಬತ್ತಿಯ ಚಿಕ್ಕ ಬೆಳಕು ಮಾತ್ರ ಅಲ್ಲಿತ್ತು. ಮತ್ತೆ ಟೇಬಲ್ ಮೇಲೆ ಒಂದು ಕೇಕನ್ನ ಇಟ್ಟಿದ್ರು. ಸಂಜನಾ ಏನ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸಂಜನಾ. ರಾಹುಲ್, ಇದನ್ನೆಲ್ಲ ನೀನೇ ಮಾಡಿದ್ದಾ? ಖಂಡಿತವಾಗ್ಲು, ಅದು ಕೇವಲ ನಿನಗೋಸ್ಕರ ಮಾತ್ರ. ಸೋ ಸ್ವೀಟ್ ಆಫ್ ಯು ರಾಹುಲ್. ಎಲ್ಲಿ ಕೇಕ್ ಕಟ್ ಮಾಡು. ನಾನು ಒಬ್ಳೇನಾ? ನೋನು, ನೀನು ಬಾ, ಇಬ್ರು ಒಟ್ಟಿಗೆ ಕೇಕ್ ಕಟ್ ಮಾಡೋಣ. ಇಲ್ಲ ಪರವಾಗಿಲ್ಲ ಬಿಡು ಸಂಜನಾ, ನೀನ್ ಕೇಕ್ ಕಟ್ ಮಾಡು. ಅದೇನ್ ಗೊತ್ತಾ, ನಾನ್ ನಿನ್ ಮುಂದೆ ಬಂದ್ಬಿಟ್ರೆ ನಿನಗೆ. ಯಾಕೆ ಆ ರೀತಿ ಮಾತಾಡ್ತಿದ್ಯಾ? ನೋಡು, ಇವತ್ತು ನಮ್ ದಿನ. ಬಾ, ಇಬ್ರು ಸೇರಿ ಕಟ್ ಮಾಡೋಣ. ಬೇಕಾ? ಬಾ ಬಾರೋ. ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ಹಾಗೆ ರಾಹುಲ್ ಮುಂದೆ ಬಂದಾಗ ಸಂಜನಾ ನೋಡಿದ್ಲು. ಆಗ ಅವನ ಅರ್ಧ ಮುಖ ಸ್ಕ್ರಾಚ್ ಆಗಿತ್ತು. ಇದು ಯಾವುದೋ ನೊಣ ಮಾಡಿರೋ ತರ ಅವನ್ ಇಡೀ ದೇಹ ರಕ್ತದಿಂದ ತುಂಬಿತ್ತು. ಅವನ್ ಆ ಪರಿಸ್ಥಿತಿ ನೋಡಿ ಸಂಜನಾ ಅಂತೂ ತುಂಬಾ ಭಯದಿಂದ ದಗ್ಧವಾಗಿ ನಿಂತ್ಕೊಂಡ್ಲು. ರಾಹುಲ್, ರಾಹುಲ್, ಇದೆಲ್ಲ ಏನು? ಇದೆಲ್ಲ ಯಾರ್ ಮಾಡಿದ್ದು? ಏನಾಯ್ತು ಸಂಜನಾ? ನಿನಗ್ ನನ್ನ ಈ ಹೊಸ ರೂಪ ಇಷ್ಟ ಆಗ್ಲಿಲ್ವಾ? ರಾಹುಲ್ ನಿಧಾನವಾಗಿ ಸಂಜನಾ ಹತ್ರ ಬರೋದಿಕ್ ಶುರು ಮಾಡ್ದ. ನೋಡು, ನನ್ನ ಹತ್ರ ಬರ್ಬೇಡ, ನೀನು ದೂರ ಇರು, ದೂರ ನಿಂತ್ಕೋ. ಅಯ್ಯೋ, ನೀನ್ ಈ ರಾಹುಲಿಂದ ಕೂಡ ದೂರ ಓಡಕ್ ಶುರು ಮಾಡ್ಬಿಟ್ಯಾ? ರಾಹುಲ್ ಬಾಯಿಂದ ಈ ವಿಚಿತ್ರವಾದ ಮಾತನ್ ಕೇಳಿ ಸಂಜನಾ ತುಂಬಾ ಭಯಗೊಂಡ್ಲು. ರಾಹುಲ್ ತನ್ ಬಗ್ಗೆನೆ ಯಾಕೆ ಆ ರೀತಿ ಮಾತಾಡ್ತಿದ್ದಾನೆ ಅಂತ. ಈ ರಾಹುಲ್ ಅಂದ್ರೆ ಏನ್ ಅರ್ಥ? ಸಂಜನಾ ಕೇಳಿದ ಪ್ರಶ್ನೆಗೆ ರಾಹುಲ್ ಜೋರಾಗಿ ನಗೋದಿಕ್ ಶುರು ಮಾಡ್ದ. ಅವಾಗ ಮುಂದೆ, ನೆನ್ಪ್ ಮಾಡ್ಕೋ ಸಂಜನಾ, 5 ವರ್ಷದ ಹಿಂದೆ ನಿನ್ನ ಆಫೀಸ್ನಲ್ಲಿ ನಿನ್ ಜೊತೆ ಒಬ್ಬ ಹುಡ್ಗ ಕೆಲಸ ಮಾಡ್ತಿದ್ದ. ತುಂಬಾ ಒಳ್ಳೆ ಹುಡ್ಗ ಮತ್ ತುಂಬಾ ಕಷ್ಟ ಪಡ್ತಾ ಇದ್ದ ಅವನು. ಅವನ್ಗಿದ್ದಿದ್ದು ಒಂದೇ ಸಮಸ್ಯೆ, ಯಾರು ಅವನ ಜೊತೆ ಗೆಳ್ತನ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವನ್ ಅರ್ಧ ಮುಖ ಸುಟ್ಟೋಗಿತ್ತು ಅಂತ. ಪಾಪ ಹುಡ್ಗ ತುಂಬಾ ಒಂಟಿಯಾಗಿದ್ದ. ಆದ್ರೆ ಆ ಸಮಯಕ್ಕೆ ಅವನ್ಗೆ ಒಂದ್ ಹುಡುಗಿ ಫ್ರೆಂಡ್ ಆಗ್ತಾಳೆ. ಅವಳವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಆದ್ರೆ ಪ್ರೀತಿ ವಿಷಯ ಬಂದಾಗ ಆ ಹುಡುಗಿ ಅವನ್ ರೂಪ ನೋಡ್ಬಿಟ್ಟು ತುಂಬಾನೇ ಅವನ್ನ ರೇಗಿಸ್ತಾಳೆ. ಮತ್ತೆ ಆಫೀಸಿಂದ ತೆಗೆದು ಬಿಡ್ತಾಳೆ. ನೆನ್ಪಾಯ್ತಾ ಆ ಹುಡ್ಗ ಯಾರು ಅಂತ? ರಂಜನ್. ಹಾ, ರಂಜನ್. ನೆನ್ಪಿದ್ಯಾ? ಆ ಹುಡ್ಗ ಆ ಹುಡುಗಿಯ ಕಾರಣದಿಂದಾಗಿ ಸೂಸೈಡ್ ಮಾಡ್ಕೊಂಡಿದ್ದು. ಮತ್ತೆ ಅವನ್ ಭವಿಷ್ಯನ ಮುಗಿಸ್ಕೊಂಡ್ಬಿಟ್ಟ. ಏನು? ಇದೆಲ್ಲ ಹೇಗ್ ಆಗೋದಿಕ್ ಸಾಧ್ಯ? ಮತ್ತೆ ನಿನಗಿದೆಲ್ಲ ಹೇಗ್ ಗೊತ್ತು? ಯಾಕಂದ್ರೆ ನಾನು ರಾಹುಲ್ ಅಲ್ಲ, ನಿನ್ನ ರಂಜನ್ ಸಂಜನಾ. ಏನು? ರಾಹುಲ್ ಹೇಳಿದ ಮಾತಿನಿಂದ ಸಂಜನಾ ಭಯಗೊಂಡ್ಲು. ಅವಳು ನೋಡ್ತಾ ನೋಡ್ತಿದ್ದಾಗೆ ರಾಹುಲ್ ರಂಜನ್ ರೂಪನ ತಾಳ್ದ. ಈ ರೂಪ ತಾನೇ ನಿನಗಿಷ್ಟ ಆಗಿರ್ಲಿಲ್ಲ. ಈಗ ನೋಡ್ತಾರೆ ನಿನ್ಗೆ ಏನ್ ಮಾಡ್ತೀನಿ ಅಂತ. ಇಲ್ಲ, ನೀನ್ ಆ ರೀತಿ ಮಾಡೋದಿಕ್ ಸಾಧ್ಯ ಇಲ್ಲ. ನೀನು ಸತ್ತು ಹೋಗಿದ್ಯಾ, ನೀನ್ ಆ ರೀತಿ ಮಾಡೋಕ್ಕಾಗಲ್ಲ. ಇಲ್ಲ, ನಾನು ಹಾಗೆ ಮಾಡ್ಬೋದು. ನಿನ್ನ ಹಾಳು ಮಾಡೋದೇ ನನ್ನ ಗುರಿಯಾಗಿದೆ. ಮತ್ ನಾನು ಬಂದಿದ್ದು ಹೇಗೆ ಅಂತ ನಿನಗೆ ನೆನಪಾಗಿರ್ಬೇಕು. ನಿನಗೆ ಒಂದು ಪಾರ್ಸಲ್ ಬಂದಿತ್ತಲ್ಲ, ಅದೇ ಗಾಜಿನ ಬಾಟ್ಲು. ಅದರಲ್ಲಿ ಏನೋ ಒಂದು ಬಂದಿ ಆಗಿತ್ತು. ಅದು ನಿನ್ನ ರಾತ್ರಿ ಏನಿದೆಯನ್ನ ಹಾಳು ಮಾಡ್ಬಿಡ್ತು. ಸಂಜನಾ ಅವನಿಗೆ ಅರ್ಥ ಮಾಡೋ ಅಷ್ಟ್ರಲ್ಲಿ ಕಿಟಕಿಯಿಂದ ನೊಣಗಳ ಹಿಂಡು ಹಾರಿ ಬಂತು. ರೂಮ್ನೆಲ್ಲ ಆವರಿಸ್ಕೊಳ್ತು. ಮತ್ತೆ ಆ ಹಿಂಡು ಸಂಜನಾ ಮೇಲೆ ಹಾವಳಿ ಮಾಡ್ತು. ಸಂಜನಾ ಚೀರೋದಿಕ್ ಶುರು ಮಾಡಿದ್ಲು. ಅಷ್ಟ್ರಲ್ಲೇ ಮೇಣದ ಬತ್ತಿ ಕೆಳಗೆ ಬಿದ್ದು ಬೆಂಕಿ ಹತ್ತುಕೊಳ್ತು. ಎಲ್ಲಾ ಕಡೆ ಬೆಂಕಿ ತುಂಬಿಕೊಳ್ತು. ಕಾಪಾಡಿ, ಕಾಪಾಡಿ, ನನ್ ಕ್ಷಮಿಸ್ಬಿಡು ರಂಜನ್, ನನ್ ಕ್ಷಮಿಸ್ಬಿಡು.
ಸಂಜನ ಸ್ಥಿತಿ ನೋಡಿದ ರಂಜನ್ ಜೋರಾಗಿ ನಗೋದಿಕ್ ಶುರು ಮಾಡ್ದ. ಸಂಜನ ಜೊತೆಗೇನೆ ರಾಹುಲ್ ದೇಹ ಕೂಡ ಬೆಂಕಿಯಿಂದ ಹತ್ಕೊಂಡು ಸುಡೋದಿಕ್ ಶುರು ಆಯ್ತು.